ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಅರಿಶಿಣದ ಎಲೆ ಉಪಯೋಗಿಸ್ಕೊಂಡು ನಾವೊಂದು ಸಿಹಿ ಕಡ್ಬನ್ನ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದನ್ನು ನಾನು ಅಕ್ಕಿ ಹಿಟ್ಟಲ್ಲೇ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ಅರಿಶಿಣದ ಎಲೆ ಕಿತ್ಕೊಳ್ಳೋಣ ಅಂತ. ಸೊ ಮನೆ ಹತ್ರನೇ ಇತ್ತು, ಹಾಗಾಗಿ ನಾನು ಈ ಎಲೆಗಳನ್ನೆಲ್ಲ ಕಿತ್ಕೊಳ್ತಿದ್ದೀನಿ, ಎಷ್ಟು ಬೇಕಷ್ಟು. ಅದಾದಮೇಲೆ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 4 ಕಪ್ಪು ನೀರು ತಗೊಳ್ತಿದ್ದೀನಿ. ಸೊ ಇದು ಸ್ವಲ್ಪ ಬಿಸಿ ಆಗಲಿ ನೀರು, ಅಲ್ಲಿ ತನಕ ಇದನ್ನು ಕುದಿಸ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ಟೇಸ್ಟಿಗೆ ಒಂದು 3/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್, ಸನ್ಫ್ಲವರ್ ಆಯಿಲ್ನ ಹಾಕಿ, ಅದಾದಮೇಲೆ ಇದು ಸ್ವಲ್ಪ ಬಿಸಿ ಆಗಲಿ. ಸೊ ಇವಾಗ ನಾನಿಲ್ಲಿ ಇದಕ್ಕೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ಅಂದರೆ ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿರ್ತೀರ ಅದರ ಡಬಲ್ ನೀವು ನೀರನ್ನು ಹಾಕಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಸೊ ಗಂಟುಗಳಾಗಬಾರ್ದು, ಆ ರೀತಿ ನೀವು ಮಿಕ್ಸ್ ಮಾಡ್ತಾ ಬನ್ನಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಗಂಟುಗಳಾಗ್ತಾ ಇದೆ, ನೀವು ಇದನ್ನು ಕೈ ಆಡಿಸ್ತಾನೆ ಬರಬೇಕು. ಸೊ ಹೈ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ತಳ ಸೀದೋಗಿಬಿಡುತ್ತೆ, ಹಾಗಾಗಿ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕೈ ಆಡಿಸ್ತಾ ಬನ್ನಿ. ಸೊ ಇದೊಂದು 7ರಿಂದ 8 ನಿಮಿಷ ಅಥವಾ 10 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ನಮಗೆ. ಇದು ಕಂಪ್ಲೀಟಾಗಿ ನಮಗೆ ಹಿಟ್ಟು ಯಾವ ರೀತಿ ಬರುತ್ತೆ, ಈ ರೊಟ್ಟಿ ಎಲ್ಲ ಮಾಡಬೇಕಾದ್ರೆ ಹಿಟ್ಟು ಸಿಗುತ್ತಲ್ಲ, ಅದೇ ರೀತಿಯಲ್ಲಿ ನಮಗೆ ಗಟ್ಟಿಯಾಗಿ ಬರಬೇಕು. ಅಲ್ಲಿ ತನಕ ನಾವು ಇದನ್ನು ಈ ರೀತಿ ತಿರ್ಗಿಸ್ತಾ ಬರೋಣ. ಸೊ ನೋಡ್ಬೋದು ಇದು 90% ಆಗಿದೆ. ಅದೊಂದು ಕಲರ್ ಚೇಂಜ್ ಆಗುತ್ತೆ, ಈ ಹಿಟ್ಟೆಲ್ಲ ಬೆಂದ ಮೇಲೆ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಇವಾಗ ನಾವು ಫ್ಲೇಮ್ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಳ್ಳು ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕಿ, ಕಪ್ಪೆಳ್ಳು ತೊಗೊಂಡಿದ್ದೆ, ನೀವು ಬಿಳಿ ಎಳ್ಳು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದನ್ನು ಒಂದು 2 ನಿಮಿಷ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಸಾಕು. ಒಂದು ಸ್ಮೆಲ್ ಬರುತ್ತೆ, ಒಂದು ಘಮ ಬರುತ್ತೆ, ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ನಿಮಗೆ ಎಷ್ಟು ಬೇಕಷ್ಟು ನೀವು ಹಾಕ್ಕೋಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ 2 ಕಪ್ ಆಗೋಷ್ಟು ಬೆಲ್ಲ, ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಂಪ್ಲೀಟಾಗಿ ಬೆಲ್ಲದಲ್ಲೇ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ಬಿಸಿ ಆಗಲಿ, ಮೆಲ್ಟ್ ಆಗೋದು ಬೇಡ. ಸೊ ಮುಂದೆ ತೋರಿಸ್ತೀನಿ, ಸ್ವಲ್ಪ ಬಿಸಿ ಆದರೆ ಸಾಕು. ಸೊ ನೋಡ್ಬೋದು ಸ್ವಲ್ಪ ಬಿಸಿ ಆಗಿದೆ. ಆವಾಗ ನಾನಿಲ್ಲಿ 2 ಕಪ್ ಅಂದರೆ ಒಂದು ಕಂಪ್ಲೀಟ್ ಒಂದು ಮೀಡಿಯಮ್ ಸೈಜ್ ಇರೋವಂಥ ತೆಂಗಿನಕಾಯಿ ತಗೊಂಡು ಅದೇ ತುರಿ. ಸೊ ಅದಾದಮೇಲೆ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, ಹಾಗೆ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಎಳ್ಳು, ಅದನ್ನು ಹಾಕಿದ್ದೀನಿ. ಸೊ ಬೆಲ್ಲ ಮತ್ತು ತೆಂಗಿನಕಾಯಿ 2 ಸೇಮ್ ರೇಷಿಯೋದಲ್ಲೇ ಇರಲಿ. ಸೊ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸಾಕು, ಪೂರ್ತಿ ಮೆಲ್ಟ್ ಆಗಿಬಿಟ್ರೆ ಅದು ಚೆನ್ನಾಗಾಗೋದಿಲ್ಲ. ಸೊ ನೋಡ್ಬೋದು ಅದು ಸ್ವಲ್ಪ ಈ ಬೆಲ್ಲದಲ್ಲಿ ಏನು ಹಾಗೆ ಕಾಯಿ ತುರಿ ಎಲ್ಲ ಕಂಪ್ಲೀಟಾಗಿ ಹೀರ್ಕೊಂಡಿದೆ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಅದಾದಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಮ್ಮ ಹಿಟ್ಟು ಇಲ್ಲಿ ತಣ್ಣಗಾಗಿದೆ, ಇದನ್ನು ಸ್ವಲ್ಪ ನಾದ್ಕೊಳ್ಳೋಣ. ಕಂಪ್ಲೀಟಾಗಿ ಒಂದು ಸ್ಮೂತಾಗಿ ಇದಾಗಬೇಕು, ಹಿಟ್ಟು ರೆಡಿ ಆಗಬೇಕು, ಆ ರೀತಿ ನೀವು ಇದನ್ನು ನಾದ್ಕೊಳ್ಳಿ. ನೋಡ್ಬೋದು ಇದಕ್ಕೆ ಬೇರೆ ಅಕ್ಕಿ ಹಿಟ್ಟೇನು ನಾನು ಹಾಕೇ ಇಲ್ಲ. ನೆಕ್ಸ್ಟು ಒಂದು ಉಂಡೆ ತಗೊಂಡು ಇದನ್ನು ನಾವು ಈ ರೀತಿ ತಟ್ಕೊಳ್ಳೋಣ ಒಂದು ಅರಿಶಿಣದ ಎಲೆ ಮೇಲೆ. ಸೊ ಎಲ್ಲದನ್ನು ನಾನು ಇದೇ ರೀತಿ ತಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಮೆಷಿನಲ್ಲಿ ಕೂಡ ನೀವು ಮಾಡ್ಕೋಬೋದು, ಕೈಯಲ್ಲಾದರೆ ಈಸಿಯಾಗಿ ಬೇಗ ಆಗುತ್ತೆ.
ಇಲ್ಲಾಂದರೆ ಈ ರೀತಿ ಒಂದು ಉಂಡೆ ಇಟ್ಟು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಪ್ಲೇಟಲ್ಲಿ ಈ ರೀತಿ ಒತ್ತಿದ್ರು ನಿಮಗೆ ರೌಂಡ್ ಶೇಪಾಗಿ ಬರುತ್ತೆ. ಸೊ ಅದಾದಮೇಲೆ ಇದ್ರ ಮಧ್ಯೆ ನಾವು ಹೂರಣ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇದನ್ನು ಮುಚ್ಚಿಬಿಡೋಣ. ಈ ರೀತಿ ಕವರ್ ಮಾಡಿಕೊಂಡು ಸೈಡ್ಸ್ ಎಲ್ಲ ಕಂಪ್ಲೀಟಾಗಿ ಅದು ಅಂಟಿರಬೇಕು, ಆ ರೀತಿ ನೀವು ನೋಡ್ಕೊಳ್ಳಿ. ಇಲ್ಲಾಂದರೆ ನಾವು ಬೇಯಿಸ್ಕೋಬೇಕಾದ್ರೆ ಏನು ಬೆಲ್ಲದ ಪಾಕ ಏನಿದೆ ಅಲ್ಲೆಲ್ಲ ಹೊರಗಡೆ ಬರುತ್ತೆ. ಸೊ ಕಂಪ್ಲೀಟಾಗಿ ಅದು ಈ ರೀತಿ ಪ್ರೆಸ್ ಆಗಿರಬೇಕು, ಆ ರೀತಿ ನೀವು ನೋಡ್ಕೊಳ್ಳಿ. ಸೊ ಈ ಅರಿಶಿಣದ ಎಲೆಯಲ್ಲೇ ಯಾಕೆ ಮಾಡಬೇಕು ಅಂದರೆ ಈ ಅರಿಶಿಣದ ಎಲೆಯಲ್ಲಿ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ, ಹಾಗೆ ಅದೊಂದು ಹೆಲ್ತಿ ಕೂಡ. ಸೊ ಕೆಲವರು ಬಾಳೆ ಎಲೆಲ್ಲೂ ಮಾಡ್ತಾರೆ, ಬಟ್ ಇದರಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ನಾನು ಎಲ್ಲದನ್ನು ಈ ರೀತಿ ಒಂದು ಇಡ್ಲಿ ಪಾತ್ರೆ ಸ್ಟೀಮ್ ಮಾಡ್ಕೊಳ್ತಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಒಂದು 15-20 ನಿಮಿಷಗಳ ಕಾಲ ಇದು ಬೇಯಿಸ್ಕೊಳ್ಳಿ. ಸೊ ನೋಡ್ಬೋದು ಇಲ್ಲಿ ಬೆಂದಿದೆ ಕಂಪ್ಲೀಟಾಗಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದು ಗಟ್ಟಿ ಆಗುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಾಗುತ್ತೆ. ಸೊ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಬಿಸಿನೇ ಇದೆ, ಆವಾಗಲೇ ನಾನು ಇದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು. ಸೊ ನೀವು ತಿನ್ನಬೇಕಾದ್ರೆ ಈ ಎಲೆ ಏನಿದೆ ಅದನ್ನು ಬಿಡಿಸ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ವಿಡಿಯೋಗಾಗಿ ನಾನು ಇದನ್ನು ಇವಾಗಲೇ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹೇಗನ್ನಿಸ್ತು ಅಂತ ಹೇಳಿ. ನೀವು ಕೂಡ ಟ್ರೈ ಮಾಡೋದನ್ನು ಮರಿಬೇಡಿ. ಹಾಗೆ ಮನೆಯಲ್ಲಿ ಕೂಡ ಎಲ್ರಿಗೂ ಇಷ್ಟ ಆಗೋವಂಥ ತಿಂಡಿ. ಹೊರಗಡೆ ನಾವು ಸ್ವೀಟ್ಸ್ ತಿನ್ನೋ ಬದಲು ಮನೆಯಲ್ಲೇ ಈ ರೀತಿ ಸ್ವೀಟ್ಸ್ನ ಮಾಡಿ ತಿಂದರೆ ಹಾಗೆ ಹೆಲ್ದಿ ಕೂಡ ಇರುತ್ತೆ. ಸೊ ಹಾಗೆ ಹೈಜಿನ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.